ಶಿವಾಜಿನಗರ ಅಂತ ಅಂದ ಕೂಡಲೇ ನೆನಪಾಗೋದು ರಸಲ್ ಮಾರ್ಕೆಟ್. ಈ ರಸಲ್ ಮಾರ್ಕೆಟ್ಗೆ 100 ವರ್ಷ ಪೂರೈಸ್ತಾ ಇದೆ. ಆ ನಿಟ್ಟಿನಲ್ಲಿ 140 ಕೋಟಿ ವೆಚ್ಚದಲ್ಲಿ ಈಗ ಆಧುನಿಕತೆಯ ಹೊಸ ಲುಕ್ ಅನ್ನ ಕೊಡಲಾಗ್ತಾ ಇದೆ. 100 ವರ್ಷ ಪೂರೈಸ್ತಾ ಇರುವಂತಹ ರಸಲ್ ಮಾರ್ಕೆಟ್ ಲಕ ಸಿಟಿ ಸೆಂಟ್ರಲ್ ಅಸೋಸಿಯೇಷನ್ ನಿಂದ ಬ್ಯೂಟಿಫಿಕೇಶನ್, ವಾಚ್ ಟವರ್, ಹಣ್ಣಿನ ಅಂಗಡಿಯನ್ನ ಉಳಿಸಿಕೊಳ್ಳೋದಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಒಂದಷ್ಟು ಹಳೆಯ ಆ ಟಚ್ ಅನ್ನ ಉಳಿಸಿಕೊಂಡು ಅದರ ಜೊತೆಯಲ್ಲಿ ಒಂದು ಆಧುನಿಕ ಟಚ್ ಕೊಡುವಂತಹ ನಿಟ್ಟಿನಲ್ಲಿ ಈಗ 140 ಕೋಟಿಯ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. 470 ಹೊಸ ಮಳಿಗೆಗಳ ಸ್ಥಾಪನೆಯನ್ನ ಕೂಡ ಇಲ್ಲಿ ಮಾಡಲಾಗುತ್ತೆ. ರಾಜಧಾನಿ ಬೆಂಗಳೂರಿನಲ್ಲಿ ಶಿವಾಜಿನಗರ ಅಂದ ಕೂಡಲೇ ನೆನಪಾಗುವಂತದ್ದು ಒಂದು ಶಿವಾಜಿನಗರದ ಚರ್ಚು, ಮತ್ತೊಂದು ರಸಲ್ ಮಾರ್ಕೆಟ್. ರಸಲ್ ಮಾರ್ಕೆಟ್ 100 ವರ್ಷ ಪೂರೈಸ್ತಾ ಇದೆ. 2027ಕ್ಕೆ ರಸಲ್ ಮಾರ್ಕೆಟ್ಗೆ 100 ವರ್ಷ ಆಗ್ಲಿಕ್ಕಿದೆ. ಹೀಗಾಗಿ ಈ ರಸಲ್ ಮಾರ್ಕೆಟ್ಗೆ ಒಂದು ಹೊಸ ಲುಕ್ ನ ತರೋದಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಲಾಗಿದೆ. ಅಂದ್ರೆ ಮುಖ್ಯವಾಗಿ ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರ ಜೊತೆ ಸೇರಿ ಈ ಒಂದು ಪ್ರಾಜೆಕ್ಟ್ ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಇದಕ್ಕಾಗಿ ಸರಾಸರಿ 140 ಕೋಟಿ ವೆಚ್ಚದಲ್ಲಿ ಹೊಸ ಒಂದು ಲುಕ್ ನ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಬಿಸಿಸಿ ಆಫೀಷಿಯಲ್ಸ್ ಅವರಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಈಗಾಗಲೇ ರೆಡಿ ಆಗಿದೆ. ಅಂದ್ರೆ ಪ್ರಮುಖವಾಗಿ ಈ ಫಿಶ್ ಮತ್ತೆ ಮಟನ್ ಸ್ಟಾಲ್ ಏನಿದೆ ಆ ಭಾಗದಲ್ಲಿ ಒಂದಿಷ್ಟು ವೀಕ್ ಆಗಿರುವಂತದ್ದು ಗೋಡೆಗಳು. ಹಾಗಾಗಿ ಅದನ್ನ ಹೊಡೆದು ಅದಕ್ಕೆ ಮರುಸ್ಥಾಪನೆಯನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು ಒಳಗಿರುವಂತಹ ಈ ತರಕಾರಿ ಮತ್ತು ಹಣ್ಣು ಈ ಅಂಗಡಿಗಳನ್ನ ಮುಟ್ದೇ ಇರೋ ರೀತಿಯಲ್ಲಿ ಅದನ್ನ ಹಾಗೆ ಉಳಿಸ್ಕೊಳ್ಬೇಕು. ಜೊತೆಗೆ ಟವರ್ ಏನಿದೆ ಆ ಒಂದು ಟವರ್ ಅನ್ನು ಕೂಡ ಅದೇ ರೀತಿಯಾಗಿ, ಯಾಕಂದ್ರೆ ಹೆರಿಟೇಜ್ ಅಂತ ಅದು ಕರೆಸ್ಕೊಂಡಿದೆ ಎದುರುಗಡೆ ಇರುವಂತಹ ಫ್ರಂಟ್ ಪೋರ್ಷನ್. ಹೀಗಾಗಿ ಈ ಕ್ಲಾಕ್ ಟವರ್ ಜೊತೆಗೆ ಇಲ್ಲಿರುವಂತಹ ಹಣ್ಣು ತರಕಾರಿ ಮಳಿಗೆಗಳನ್ನ ಹಾಗೆ ಉಳಿಸ್ಕೊಂಡು ಬೇರೆ ಮರು ನಿರ್ಮಾಣವನ್ನ ಮಾಡಬೇಕು, ಅದಕ್ಕೆ ಹೊಸ ಲುಕ್ ನ ಕೊಡಬೇಕು ಅಂತನೂ ಕೂಡ ಈಗಾಗಲೇ ತೀರ್ಮಾನವನ್ನ ಮಾಡಿರುವಂತದ್ದು. ಒಟ್ಟು ಈ ಒಂದು ಪ್ರಾಜೆಕ್ಟ್ ನಲ್ಲಿ 470 ಮಳಿಗೆಗಳನ್ನ ಕೂಡ ತರಲಿಕ್ಕೆ ಈ ಒಂದು ಪ್ಲಾನ್ ನ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಈ ಒಂದು ಹೊಸ ಮಳಿಗೆಗಳು ಏನಿರ್ತವೆ ಇದು ನೇರವಾಗಿ ಶಿವಾಜಿನಗರದ ಬಸ್ ಸ್ಟಾಪ್ ಹಾಗೆ ಮೆಟ್ರೋ ಸ್ಟೇಷನ್ಗೆ ಪಾತ್ವೆ ಅನ್ನ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಒಂದ್ಸತಿ ಈ ಪ್ರಾಜೆಕ್ಟ್ ಶುರುವಾದ್ರೆ ಸರಾಸರಿ 18ರಿಂದ 24 ತಿಂಗಳ ಕಾಲ ಬೇಕಾಗುತ್ತೆ ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡೋದಕ್ಕೆ. ಇದಕ್ಕಾಗಿ 140 ಕೋಟಿಯನ್ನ ಕೂಡ ವೆಚ್ಚ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿರುವಂತದ್ದು. ಇಂಥದ್ದೊಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಜಿಬಿಎ ಜೊತೆ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ಶಿವಾಜಿನಗರ ಅಂತ ಅಂದ ಕೂಡಲೇ ನೆನಪಾಗೋದು ರಸಲ್ ಮಾರ್ಕೆಟ್. ಈ ರಸಲ್ ಮಾರ್ಕೆಟ್ಗೆ 100 ವರ್ಷ ಪೂರೈಸ್ತಾ ಇದೆ. ಆ ನಿಟ್ಟಿನಲ್ಲಿ 140 ಕೋಟಿ ವೆಚ್ಚದಲ್ಲಿ ಈಗ ಆಧುನಿಕತೆಯ ಹೊಸ ಲುಕ್ ಅನ್ನ ಕೊಡಲಾಗ್ತಾ ಇದೆ. 100 ವರ್ಷ ಪೂರೈಸ್ತಾ ಇರುವಂತಹ ರಸಲ್ ಮಾರ್ಕೆಟ್ ಲಕ ಸಿಟಿ ಸೆಂಟ್ರಲ್ ಅಸೋಸಿಯೇಷನ್ ನಿಂದ ಬ್ಯೂಟಿಫಿಕೇಶನ್, ವಾಚ್ ಟವರ್, ಹಣ್ಣಿನ ಅಂಗಡಿಯನ್ನ ಉಳಿಸಿಕೊಳ್ಳೋದಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಒಂದಷ್ಟು ಹಳೆಯ ಆ ಟಚ್ ಅನ್ನ ಉಳಿಸಿಕೊಂಡು ಅದರ ಜೊತೆಯಲ್ಲಿ ಒಂದು ಆಧುನಿಕ ಟಚ್ ಕೊಡುವಂತಹ ನಿಟ್ಟಿನಲ್ಲಿ ಈಗ 140 ಕೋಟಿಯ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. 470 ಹೊಸ ಮಳಿಗೆಗಳ ಸ್ಥಾಪನೆಯನ್ನ ಕೂಡ ಇಲ್ಲಿ ಮಾಡಲಾಗುತ್ತೆ. ರಾಜಧಾನಿ ಬೆಂಗಳೂರಿನಲ್ಲಿ ಶಿವಾಜಿನಗರ ಅಂದ ಕೂಡಲೇ ನೆನಪಾಗುವಂತದ್ದು ಒಂದು ಶಿವಾಜಿನಗರದ ಚರ್ಚು, ಮತ್ತೊಂದು ರಸಲ್ ಮಾರ್ಕೆಟ್. ರಸಲ್ ಮಾರ್ಕೆಟ್ 100 ವರ್ಷ ಪೂರೈಸ್ತಾ ಇದೆ. 2027ಕ್ಕೆ ರಸಲ್ ಮಾರ್ಕೆಟ್ಗೆ 100 ವರ್ಷ ಆಗ್ಲಿಕ್ಕಿದೆ. ಹೀಗಾಗಿ ಈ ರಸಲ್ ಮಾರ್ಕೆಟ್ಗೆ ಒಂದು ಹೊಸ ಲುಕ್ ನ ತರೋದಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಲಾಗಿದೆ. ಅಂದ್ರೆ ಮುಖ್ಯವಾಗಿ ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರ ಜೊತೆ ಸೇರಿ ಈ ಒಂದು ಪ್ರಾಜೆಕ್ಟ್ ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಇದಕ್ಕಾಗಿ
ಇದಕ್ಕಾಗಿ ಸರಾಸರಿ 140 ಕೋಟಿ ವೆಚ್ಚದಲ್ಲಿ ಹೊಸ ಒಂದು ಲುಕ್ ನ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಬಿಸಿಸಿ ಅಫಿಷಿಯಲ್ಸ್ ಅವರಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಈಗಾಗಲೇ ರೆಡಿ ಆಗಿದೆ. ಅಂದ್ರೆ ಪ್ರಮುಖವಾಗಿ ಈ ಫಿಶ್ ಮತ್ತೆ ಮಟನ್ ಸ್ಟಾಲ್ ಏನಿದೆ ಆ ಭಾಗದಲ್ಲಿ ಒಂದಿಷ್ಟು ವೀಕ್ ಆಗಿರುವಂತದ್ದು ಗೋಡೆಗಳು. ಹಾಗಾಗಿ ಅದನ್ನ ಹೊಡೆದು ಅದಕ್ಕೆ ಮರುಸ್ಥಾಪನೆಯನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು ಒಳಗಿರುವಂತಹ ಈ ತರಕಾರಿ ಮತ್ತು ಹಣ್ಣು ಈ ಅಂಗಡಿಗಳನ್ನ ಮುಟ್ದೇ ಇರೋ ರೀತಿಯಲ್ಲಿ ಅದನ್ನ ಹಾಗೆ ಉಳಿಸ್ಕೊಳ್ಬೇಕು. ಜೊತೆಗೆ ಟವರ್ ಏನಿದೆ ಆ ಒಂದು ಟವರ್ ಅನ್ನು ಕೂಡ ಅದೇ ರೀತಿಯಾಗಿ, ಯಾಕಂದ್ರೆ ಹೆರಿಟೇಜ್ ಅಂತ ಅದು ಕರೆಸ್ಕೊಂಡಿದೆ ಎದುರುಗಡೆ ಇರುವಂತಹ ಫ್ರಂಟ್ ಪೋರ್ಷನ್. ಹೀಗಾಗಿ ಈ ಕ್ಲಾಕ್ ಟವರ್ ಜೊತೆಗೆ ಇಲ್ಲಿರುವಂತಹ ಹಣ್ಣು ತರಕಾರಿ ಮಳಿಗೆಗಳನ್ನ ಹಾಗೆ ಉಳಿಸ್ಕೊಂಡು ಬೇರೆ ಮರು ನಿರ್ಮಾಣವನ್ನ ಮಾಡಬೇಕು, ಅದಕ್ಕೆ ಹೊಸ ಲುಕ್ ನ ಕೊಡಬೇಕು ಅಂತನೂ ಕೂಡ ಈಗಾಗಲೇ ತೀರ್ಮಾನವನ್ನ ಮಾಡಿರುವಂತದ್ದು. ಒಟ್ಟು ಈ ಒಂದು ಪ್ರಾಜೆಕ್ಟ್ ನಲ್ಲಿ 470 ಮಳಿಗೆಗಳನ್ನ ಕೂಡ ತರಲಿಕ್ಕೆ ಈ ಒಂದು ಪ್ಲಾನ್ ನ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಈ ಒಂದು ಹೊಸ ಮಳಿಗೆಗಳು ಏನಿರ್ತವೆ ಇದು ನೇರವಾಗಿ ಶಿವಾಜಿನಗರದ ಬಸ್ ಸ್ಟಾಪ್ ಹಾಗೆ ಮೆಟ್ರೋ ಸ್ಟೇಷನ್ಗೆ ಪಾತ್ವೆ ಅನ್ನ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಒಂದ್ಸತಿ ಈ ಪ್ರಾಜೆಕ್ಟ್ ಶುರುವಾದ್ರೆ ಸರಾಸರಿ 18 ರಿಂದ 24 ತಿಂಗಳ ಕಾಲ ಬೇಕಾಗುತ್ತೆ ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡೋದಕ್ಕೆ. ಇದಕ್ಕಾಗಿ 140 ಕೋಟಿಯನ್ನ ಕೂಡ ವೆಚ್ಚ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿರುವಂತದ್ದು. ಇಂಥದ್ದೊಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಜಿಬಿಎ ಜೊತೆ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ಶಿವಾಜಿನಗರ ಅಂತ ಅಂದ ಕೂಡಲೇ ನೆನಪಾಗೋದು ರಸಲ್ ಮಾರ್ಕೆಟ್. ಈ ರಸಲ್ ಮಾರ್ಕೆಟ್ಗೆ 100 ವರ್ಷ ಪೂರೈಸ್ತಾ ಇದೆ. ಆ ನಿಟ್ಟಿನಲ್ಲಿ 140 ಕೋಟಿ ವೆಚ್ಚದಲ್ಲಿ ಈಗ ಆಧುನಿಕತೆಯ ಹೊಸ ಲುಕ್ ಅನ್ನ ಕೊಡಲಾಗ್ತಾ ಇದೆ. 100 ವರ್ಷ ಪೂರೈಸ್ತಾ ಇರುವಂತಹ ರಸಲ್ ಮಾರ್ಕೆಟ್ ಲಕ ಸಿಟಿ ಸೆಂಟ್ರಲ್ ಅಸೋಸಿಯೇಷನ್ ನಿಂದ ಬ್ಯೂಟಿಫಿಕೇಶನ್, ವಾಚ್ ಟವರ್, ಹಣ್ಣಿನ ಅಂಗಡಿಯನ್ನ ಉಳಿಸಿಕೊಳ್ಳೋದಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಒಂದಷ್ಟು ಹಳೆಯ ಆ ಟಚ್ ಅನ್ನ ಉಳಿಸಿಕೊಂಡು ಅದರ ಜೊತೆಯಲ್ಲಿ ಒಂದು ಆಧುನಿಕ ಟಚ್ ಕೊಡುವಂತಹ ನಿಟ್ಟಿನಲ್ಲಿ ಈಗ 140 ಕೋಟಿಯ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. 470 ಹೊಸ ಮಳಿಗೆಗಳ ಸ್ಥಾಪನೆಯನ್ನ ಕೂಡ ಇಲ್ಲಿ ಮಾಡಲಾಗುತ್ತೆ. ರಾಜಧಾನಿ ಬೆಂಗಳೂರಿನಲ್ಲಿ ಶಿವಾಜಿನಗರ ಅಂದ ಕೂಡಲೇ ನೆನಪಾಗುವಂತದ್ದು ಒಂದು ಶಿವಾಜಿನಗರದ ಚರ್ಚು, ಮತ್ತೊಂದು ರಸಲ್ ಮಾರ್ಕೆಟ್. ರಸಲ್ ಮಾರ್ಕೆಟ್ 100 ವರ್ಷ ಪೂರೈಸ್ತಾ ಇದೆ. 2027ಕ್ಕೆ ರಸಲ್ ಮಾರ್ಕೆಟ್ಗೆ 100 ವರ್ಷ ಆಗ್ಲಿಕ್ಕಿದೆ. ಹೀಗಾಗಿ ಈ ರಸಲ್ ಮಾರ್ಕೆಟ್ಗೆ ಒಂದು ಹೊಸ ಲುಕ್ ನ ತರೋದಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಲಾಗಿದೆ. ಅಂದ್ರೆ ಮುಖ್ಯವಾಗಿ ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರ ಜೊತೆ ಸೇರಿ ಈ ಒಂದು ಪ್ರಾಜೆಕ್ಟ್ ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಇದಕ್ಕಾಗಿ ಸರಾಸರಿ 140 ಕೋಟಿ ವೆಚ್ಚದಲ್ಲಿ ಹೊಸ ಒಂದು ಲುಕ್ ನ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಬಿಸಿಸಿ ಅಫಿಷಿಯಲ್ಸ್ ಅವರಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಈಗಾಗಲೇ ರೆಡಿ ಆಗಿದೆ. ಅಂದ್ರೆ ಪ್ರಮುಖವಾಗಿ ಈ ಫಿಶ್ ಮತ್ತೆ ಮಟನ್ ಸ್ಟಾಲ್ ಏನಿದೆ ಆ ಭಾಗದಲ್ಲಿ ಒಂದಿಷ್ಟು ವೀಕ್ ಆಗಿರುವಂತದ್ದು ಗೋಡೆಗಳು. ಹಾಗಾಗಿ ಅದನ್ನ ಹೊಡೆದು ಅದಕ್ಕೆ ಮರುಸ್ಥಾಪನೆಯನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು ಒಳಗಿರುವಂತಹ ಈ ತರಕಾರಿ ಮತ್ತು ಹಣ್ಣು ಈ ಅಂಗಡಿಗಳನ್ನ ಮುಟ್ದೇ ಇರೋ ರೀತಿಯಲ್ಲಿ ಅದನ್ನ ಹಾಗೆ ಉಳಿಸ್ಕೊಳ್ಬೇಕು. ಜೊತೆಗೆ ಟವರ್ ಏನಿದೆ ಆ ಒಂದು ಟವರ್ ಅನ್ನು ಕೂಡ ಅದೇ ರೀತಿಯಾಗಿ, ಯಾಕಂದ್ರೆ ಹೆರಿಟೇಜ್ ಅಂತ ಅದು ಕರೆಸ್ಕೊಂಡಿದೆ ಎದುರುಗಡೆ ಇರುವಂತಹ ಫ್ರಂಟ್ ಪೋರ್ಷನ್. ಹೀಗಾಗಿ ಈ ಕ್ಲಾಕ್ ಟವರ್ ಜೊತೆಗೆ ಇಲ್ಲಿರುವಂತಹ ಹಣ್ಣು ತರಕಾರಿ ಮಳಿಗೆಗಳನ್ನ ಹಾಗೆ ಉಳಿಸ್ಕೊಂಡು ಬೇರೆ ಮರು ನಿರ್ಮಾಣವನ್ನ ಮಾಡಬೇಕು, ಅದಕ್ಕೆ ಹೊಸ ಲುಕ್ ನ ಕೊಡಬೇಕು ಅಂತನೂ ಕೂಡ ಈಗಾಗಲೇ ತೀರ್ಮಾನವನ್ನ ಮಾಡಿರುವಂತದ್ದು. ಒಟ್ಟು ಈ ಒಂದು ಪ್ರಾಜೆಕ್ಟ್ ನಲ್ಲಿ 470 ಮಳಿಗೆಗಳನ್ನ ಕೂಡ ತರಲಿಕ್ಕೆ ಈ ಒಂದು ಪ್ಲಾನ್ ನ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಈ ಒಂದು ಹೊಸ ಮಳಿಗೆಗಳು ಏನಿರ್ತವೆ ಇದು ನೇರವಾಗಿ ಶಿವಾಜಿನಗರದ ಬಸ್ ಸ್ಟಾಪ್ ಹಾಗೆ ಮೆಟ್ರೋ ಸ್ಟೇಷನ್ಗೆ ಪಾತ್ವೆ ಅನ್ನ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಒಂದ್ಸತಿ ಈ ಪ್ರಾಜೆಕ್ಟ್ ಶುರುವಾದ್ರೆ ಸರಾಸರಿ 18 ರಿಂದ 24 ತಿಂಗಳ ಕಾಲ ಬೇಕಾಗುತ್ತೆ ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡೋದಕ್ಕೆ. ಇದಕ್ಕಾಗಿ
140 ಕೋಟಿಯನ್ನ ಕೂಡ ವೆಚ್ಚ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿರುವಂತದ್ದು. ಇಂಥದ್ದೊಂದು ದೊಡ್ಡ ಪ್ರಾಜೆಕ್ಟ್ ಅನ್ನ GBA ಜೊತೆ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ.